ಭೀಮ್ ಜೈ ಜೈ ಭೀಮ್. ಓಂ ನಮೋ ಆದಿ ಜಾಂಬವಂತಾಯ ನಮಃ. ಮಾದಿಗರದು ವಿಚಿತ್ರ ಆಗೋಗ್ಬಿಟ್ಟಿದೆ. ನಮ್ದು ಒಳ ಮೀಸಲಾವತಿದು ಕೊಡಲೇಬೇಕು ಅಂತ ಆದೇಶದಲ್ಲಿ ಇಟ್ಟರು ಕೂಡ ಅದನ್ನ ಹಿಂದಕ್ಕೆ ಹಾಕ್ತಾರೆ ಸರ್ಕಾರದವರು. ಇದು ಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳ್ತಾನೆ ಇರ್ತಾರೆ ಒಳ ಮೀಸಲಾವತಿ ಕೊಡಲೇಬೇಕು ಅಂತ ಹೇಳಿ, ಇದನ್ನ ಹಿಂದಕ್ಕೆ ಹಾಕ್ತಾ ಇರ್ತಾರೆ ಅವರು. ಇದನ್ನ ರಾಜಕೀಯ ವ್ಯಕ್ತಿಗಳು ದುರುಪಯೋಗಿಸ್ಕೊಳ್ಳೋಕೆನೆ ಇದೆಲ್ಲ ಮಾಡೋದು, ಬೇರೆ ಯಾವ್ದು ಕಾರಣ ಅಲ್ಲ. ಇದು ಒಂದು ಪ್ರಕಾರವಾಗಿ ಒಳ ಮೀಸಲಾವತಿನೇ ಆಗಲಿ, ಸಫಾಯಿ ಕರ್ಮಚಾರಿ ಆಗಲಿ, ನಾನ್ ವೆಜ್ ಸ್ಕ್ಯಾವೆಂಜರ್ಸ್ ಆಗಲಿ, ಪ್ರತಿಯೊಂದು ನಿಗಮದಲ್ಲಿ ಇರುವ ದುಡ್ಡುಗಳು ಸ್ವಚ್ಛಾಲಯಕ್ಕೆ ಇದನ್ನ ಆಯೋಗಗಳಲ್ಲಿ ಯಾವುದೋ ದುಡ್ಡು ಇಲ್ಲ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಕಾರಣ ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಬರೋ ದುಡ್ಡುಗಳನ್ನ ಸರ್ವನಾಶ ಮಾಡ್ತಾ ಇದ್ದಾರೆ ಸ್ಟೇಟ್ ಗೌರ್ಮೆಂಟ್. ಕಾರಣ SCTP CTP ದುಡ್ಡುಗಳೆಲ್ಲ ಅವ್ರ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಂತವ್ರೆ. ಅವ್ರ ಸ್ವಾರ್ಥ ಇದು ಸರಿಯಲ್ಲ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಈ ದುಡ್ಡುಗಳನ್ನ ಕೇಂದ್ರ ಸರ್ಕಾರದಿಂದ ಸ್ಟೇಟ್ ಗೌರ್ಮೆಂಟ್ ತರಿಸ್ಬಿಟ್ಟು ಎಲ್ಲ ಮೀಸಲಾವತಿಗಳನ್ನ ಸರಿಸಲು ಮಾಡ್ಬೇಕಂತ ಹೇಳಿ ಈ ಮೂಲಕವಾಗಿ GN ನಾಗೇಂದ್ರ, ಸಫಾಯಿ ಕರ್ಮಚಾರಿ ಆಂದೋಲನ ನಾಗೇಂದ್ರ ಅವರು ಈ ಮೂಲಕವಾಗಿ ಒಂದು ಮಾತನ್ನ ಕೇಳ್ಕೊಂಡು ಓಂ ನಮೋ ಆದಿ ಜಾಂಬವಂತಾಯ ನಮಃ. ಈ ಅಧಿವೇಶನದಲ್ಲಿ ಮಾಡ್ಲೇಬೇಕು. ಯಾರು ಅವ್ರ ಅಪ್ಪನ ಸೊತ್ತು ಇವ್ರ ತಾತನ ಸೊತ್ತು ಏನು ಇಲ್ಲ. SC STಗಳು ದೊಡ್ಡ ಕಾನೂನು ಬದ್ಧವಾಗಿ ಕೊಡಬೇಕನ್ನು ಮೀಸಲಾವತಿ ಕೊಡ್ಸಿ ಇದು ಕಾನೂನಿಗೆ ವಿರುದ್ಧ ಮಾಡ್ಕೋಬಾರ್ದು ಅಂತ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಇಬ್ಬರು ಸರಿಸಮವಾಗಿ ಕೋರ್ಟ್ಗೆ ತಲೆ ಬಗ್ಗಿಸ್ಬೇಕಂತ ಈ ಮೂಲಕ ಒಂದು ಮಾತು ಹೇಳ್ತಾ ಇದ್ದೀನಿ ಸರ್.